ಮಂಗಾಯಿ ಜಾತ್ರೆ ನೋಡ್ರಿ ಎಲ್ಲಾರು. ಮತ್ತೆ ಈ ಜಾತ್ರೆ ಏನೇನು ಮಾಡತ್ರಿ ಏನೇನು ತೊಗೊಳತ್ರಿ? ಇಲ್ಲಿ ಈಗ ತಗೋತೇವ್ರಿ, ನಮ್ಮ ಲವರ್ ಗಿಫ್ಟ್ ಕೊಡ್ತೇವ್ರಿ. ಒಂದು ಮಸ್ತ್ ಆಗುತ್ತೆ ದಿವ್ಯಾಗೇನು ಕೊಡಿಸ್ತೇವ್ರಿ. ಮತ್ತೆ ಒಂದು ಸ್ವಲ್ಪ ಜೋಕಾಲಿನ ಕೊಡ್ತೇವ್ರಿ. ಮತ್ತೆ ಮೊದ್ಲು ನಮ್ಮೂರ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಬಾ. ನಮ್ಮೂರ್ ಜಾತ್ರೆ ನೋಡಿ ಬನ್ನಿ ಬಾಸ್. ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ. ಛತ್ರಿ ಬೇಡಪ್ಪ, ಛತ್ರಿಯಲ್ಲಿ ಹಿಡ್ಕೊಂಡು ಹೋಗ್ಬೇಕು ಮಳೆಯಲ್ಲಿ ಅಂತ. ಆದ್ರೆ ಏನ್ ಮಾಡೋದು, ಇವಾಗ ಛತ್ರಿ ನಮ್ಮನ್ನು ಕಾಪಾಡ್ತಾ ಇರೋದು ಮಳೆ. ಯಾಕ? ಹೆಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಮತ್ತೆ ಎಲ್ಲ ಆರಾಮದಿರಲ್ಲ. ಇವತ್ತೈತಲ್ಲ ನಾವು ನಮ್ಮ ಬೆಳಗಾವಿಯ ವಡಗಾವಿಯ ಅತ್ಯಂತ ದೊಡ್ಡದಾಗಿ ನಡೀತೈತಿ ಜಾತ್ರೆ. ಆ ಜಾತ್ರೆನ ಇವತ್ತೈತಲ್ಲ ನಿಮಗೆಲ್ಲ ನಾನು ತೋರಿಸೋದೀನಿ. ನಮ್ಮ ಬೆಳಗಾವಿಯಲ್ಲಿ ಅತಿ ದೊಡ್ಡದಾಗಿ ವಡಗಾವಿ ಜಾತ್ರೆ ನಡೀತೈತಿ. ಸೊ ಇವತ್ತು ನಾವು ಜಾತ್ರೆಗೂ ಬಂದೀವಿ, ಮತ್ತು ದರ್ಶನ ಮಾಡಕ್ಕೆ ಬಂದೀವಿ, ಮತ್ತು ನಿಮಗೂ ಇಲ್ಲ ತೋರಿಸೋನು ಮತ್ತು ಈ ವ್ಲಾಗ್ ಕವರ್ ಮಾಡೋನು ಈ ವ್ಲಾಗ್ದಾಗ ಅಂತೇಳಿ ಬಂದೈತಿ ಸ್ನೇಹಿತರೆ. ಮತ್ತು ನನ್ನ ಜೊತೆ ನಮ್ಮ ಗೆಳೆಯರು ಹೋಯ್ತು ಅದನ್ನು. ಸೊ ಟೈಮ್ ಇಲ್ಲ, ಸಂಜೆ ಆಗಿ ಬಂತು, ಎಲ್ಲ ಆಟದ ಸಾಮಾನೆಲ್ಲ ಬಂದಿದ್ದು ಅದಾವ. ಪ್ರತಿ ವರ್ಷ ಬರ್ತೈತಿ ಜಾತ್ರೆ. ಸೊ ಗಾಯ್ಸ್ ಜಾತ್ರೆ ವೈಬ್ ನೋಡ್ರಿ, ಜಾತ್ರೆ ವೈಬ್. ನಮ್ಮ ಗಲ್ಲಿ ಹುಡ್ರು ಅವರು ಕೂಡ ಜಾತ್ರೆ ಭಾಳ ಅದ್ದೂರಿಯಾಗಿ ಮಾಡತ್ತಾರ. ಏನಪ್ಪ ಹೆಂಗೆ ನಡೀತಿ ನಿನ್ನ ಜಾತ್ರೆ? ಎಲ್ಲಾರು ಬರೀ ಜಾತ್ರೆ ಚಲೋ ನಡತೈತ್ರಿ. ಮತ್ತೇನೇನ್ರಿ ಇಟ್ಟು ಹೇಳ್ತೇನೆ ರೀ. ಶಾಲಿಗೆ ಹೋಗ್ತೇನ್ರಿ. ಹೋಗ್ತಿಲ್ಲ. ನೀ ಏನು ಹೇಳ್ತೀಪ್ಪ, ಜಾತ್ರೆ ಹೆಂಗೆ ನಡೀತೈತಿ ನಿಂದ? ಬರ್ರಿ ಅವ್ರು ನಾಚಾತಾರ, ನಡಿ ಬಾಯ್. ಹಾಂ, ಸೊ ಸ್ನೇಹಿತರೆ, ಪ್ರತಿ ವರ್ಷ ಹುಡ್ರು ಸಣ್ಣವ್ರಿದ್ದಾಗ ಈ ಜಾತ್ರೆ ಎಲ್ಲ ನೋಡೋಕೆ ಮಾಡೋಕೆ ಭಾಳ ಅಂದ್ರೆ ಭಾಳ ಮಜಾ ಬರ್ತೈತೆ ನೋಡ್ರಿ. ಯಾಕಂದ್ರೆ ಅದೊಂದು ಖುಷಿನ ಬೇರೆ ಅವಾಗ ನೋಡೋದು. ಸೊ ಈಗ ಒಂದು ಸ್ವಲ್ಪ ಇರ್ತೈತಿ, ಆದ್ರೆ ಅಷ್ಟು ಖುಷಿ ಇರಲ್ಲ. ಆದರೆ ಸಣ್ಣವ್ರಿದ್ದಾಗ ಈ ಜಾತ್ರೆಗೆ ಐತಲ್ಲ ಏನಿಲ್ಲ ಅಂದ್ರೆ 4 ಸಲ ಬರ್ತಿದ್ವು ನಾವು ಜಾತ್ರೆ ನೋಡೋಕೆ. ಕಾಯ್ಸ್ ಈಗ ದೇವಸ್ಥಾನದೊಳಗೆ ಹೊಂಟಿವಿ ಬರ್ರಿ. ಇಲ್ಲೇ ಐತಿ ಇದು ಎಂಟ್ರಿ ನೋಡ್ರಿ. ಎಂಟ್ರಿದಾಗ ಇದೆಲ್ಲ ಹೂವು ಹಾರ ಜಾತ್ರೆ ಸಂಬಂಧ ಬಂದಿದ್ದೈತಿ. ಎಲ್ಲಿ ಆರಾಮ್ ರೀ? ಆರಾಮದೇವ್ರು, ನೀವು ಹೆಂಗದಿರಿ? ನಾವು ಆರಾಮ್. ದೇವ್ರೆಲ್ಲರೂ ಚಲೋ ಇರ್ಲಿರಿ, ಒಳ್ಳೇದಾಗಲಿ ರೀ. ಎಲ್ಲರಿಗೂ ನಮಸ್ಕಾರ. ನಾವು ತರಾನ ಬೆಳಗಾಂತ್ರ ಮಾತಾಡತ್ತೀವಿ. ಸೊ ಬನ್ನಿ ಸ್ನೇಹಿತರೆ, ಒಳಗೆ ಹೋಗೋಣ. ಹಾಯ್, ಆರಾಮ್ ರೀ? ಆರಾಮ, ನೀವು? ನಾವು ಆರಾಮ್. ಈ ಕಡೆ ಆ ಕಡೆ ಎಲ್ಲ ಭಾಳ ಅಂದರೆ ಭಾಳ ಗದ್ದಲ ಐತಿ. ನೋಡ್ಬೋದು ಇಷ್ಟೆಲ್ಲ ಜಾತ್ರೆ ಸಂಬಂಧ ಹಾರ ಹೂವು ಬಂದಿದೆ ನೋಡ್ರಿ. ನೋಡಿ ನಮ್ಮ ವಡಗಾವಿಯ ಮಂಗಾಯಿ ದೇವಿ ದೇವಸ್ಥಾನ ಮತ್ತು ಇದೇ ದೇವಸ್ಥಾನದ ಇವತ್ತು ಜಾತ್ರೆ ಆಗತ್ತೈತಿ. 2026ರಲ್ಲಿ 11 ಆಗಸ್ಟ್ದಲ್ಲಿ ನಡೆಯತ್ತೈತಿ ಈ ಜಾತ್ರೆ. ಸೊ ಈ ಜಾತ್ರೆ ಕೂಡ ನೋಡ್ಬೋದು ತಾವು ಹೆಂಗೈತೆ ಅಂತೇಳಿ. ಎಷ್ಟೆಲ್ಲ ಪಬ್ಲಿಕ್ ಐತೆ ನೋಡ್ಬೋದು, ಎಷ್ಟೆಲ್ಲ ಭಕ್ತಾದಿಗಳು ಈ ಜಾತ್ರೆನ ಭಾಳ ಅಂದ್ರೆ ಭಾಳ ಸಂಭ್ರಮದಿಂದ ಅದ್ದೂರಿಯಾಗಿ ಆಚರಣೆ ಮಾಡತ್ತಾರ ಸ್ನೇಹಿತರೆ. ನೋಡ್ಬೋದು ಹೇಗೈತೆ ಅಂತೇಳಿ. ಸೊ ಲೈನು ಭಾಳ ದೊಡ್ಡದಂದ್ರೆ ಅಲ್ಲಿ ಮಟ್ಟ ಲೈನು ಭಾಳ ಐತಿ. ಅದು ಲೈನ ನಿಮಗೆ ನಾನು ಅಲ್ಲಿ ಮುಂದೋಗಿ ತೋರಿಸ್ತೀನಿ. ಆದರೆ ಏನೈತಲ್ಲ ಈಗ ಸದ್ಯಕ್ಕೆ ಇಷ್ಟ ನಿಮಗೆ ತೋರಿಸ್ತೀನಿ. ಯಾಕಂದರೆ ಇಲ್ಲಿ ದರ್ಶನ ಒಳಗೆ ಮಾಡೋದೈತಿ. ನಮ್ಮ ರೋಹಿತ್ ಐತ್ಲ ಇದಕ್ಕೆ ನಮ್ಮ ರೋಹಿತ್ ನೋಡ್ರಿ ಇಲ್ಲಿ. ಗ್ಯಾಸ್ ನೀವು ಹಚ್ಕೋರಿ. ಪ್ರಸಾದ್ ನೋಡ್ರಿ ಇದು. ಹಾಂ, ಅಮ್ಮನ ದರ್ಶನ ಆಯಿತು. ದರ್ಶನ ಎಲ್ಲ ಮಾಡಿಕೊಂಡು ಮತ್ತು ಈಗ ನಾವು ಮತ್ತೆ ಹೋಗುವ ಸಮಯ ನಾವು ಲೈನ್ ಮಾತ್ರ ಭಾಳ ಅಂದ್ರೆ ಭಾಳ ದೊಡ್ಡದೈತಿ. ಆದ್ರೆ ಏನೈತಲ್ಲ ನಾವು ಅರ್ಧ ದಾಟಿ ದಾರಿ ಒಳಗೆ ಬಂದು ಆದಷ್ಟು ಬೇಗ ಐತಲ್ಲ ಪ್ರಸಾದ ತಂದಿದ್ದು. ಆ ಪ್ರಸಾದ ಅಷ್ಟು ತೋರಿಸ್ಕೊಂಡು ಒಂದು ಐತೆ ನೋಡ್ರಿ ಗಾಯ್ಸ್ ನಾಗರಾವ್. ಹಾಂ, ಯೂಟ್ಯೂಬ್ನಾಗ ಹಾಕ್ತೀನಿ. ಯಾಕ ಆಗ್ಬಾರ್ದಮ್ಮ? ಯಾಕಮ್ಮ ಆಗ್ಬಾರ್ದೇನ? ಆಯ್ತು, ನೀ ಹೇಳಿದ್ರೆ ಬಿಟ್ಬಿಡ್ತೀವಿ ನಾವು. ಸಾಹಸಕ್ಕೆ ಬರಲ್ಲ, ಹಾವಿನ ಸಾಹಸಕ್ಕೆ. ಸೊ ಗಾಯ್ಸ್ ಅಜ್ಜಿಯವ್ರು ಹೇಳತ್ತಾರ ಇಲ್ಲಿ ಇಟ್ಕೊಂಡಾರ, ಅವ್ರು ವಿಡಿಯೋ ಮಾಡಿ ಯೂಟ್ಯೂಬ್ದಾಗ ಹಾಕ್ಬಾರ್ದು ಅನ್ನತ್ತಾರ. ಸೊ ಅದ್ರ ಸಂಬಂಧ ಐತ್ಲ ನಾವು ಅದ್ರ ಸಾಹಸ ಕೊಟ್ಟಿಲ್ಲ. ಹಾವು ಮಾತ್ರ ಭಾಳ ಡೇಂಜರ್ ಐತಿ. ಅಲ್ಲಿ ತೆಗ್ದಿರ್ತಾರ, ವಿಷಾನು ತೆಗ್ದಿರ್ತಾರೆ. ಅದ್ರದ್ದು ಭಂಡಾರ ನಮ್ಮ ಕಡೆ ಐತಿ. ಭಂಡಾರ ಸಲಗ ನಮ್ಮ ಪೇಪರ್ ಇಸ್ಕೊಳೋದೈತಿ. ಅಕ್ಕ ಒಂದು ಪೇಪರ್ ಇದ್ರೆ ಕೊಡ್ರಲ್ಲ. ಹಾಂ, ಥ್ಯಾಂಕ್ಸ್. ಸೊ ಗಾಯ್ಸ್ ಈಗ ಭಂಡಾರ ಪೇಪರ್ ತೊಗೊಂಡು ಈಗ ಪೇಪರ್ ಅಷ್ಟು ಆಯ್ತು. ಆದ್ರೆ ಹಾವು ಮಾತ್ರ ಅದು ಬಂದಿರ್ತೈತಿ.
ಅದು ಹಾವು ನಾನು ಮೊದಲೆಲ್ಲ ಹೆಂಗಿರ್ತಂದ್ರೆ ಅದು ಹಿಡಿಬೇಕಂತ ಆಸೆ ಆಗ್ತಿತ್ತು. ಆದ್ರೆ ಈಗ ಅವ್ರ ಕ್ಯಾಮ್ರಾದಾಗ ವೀಡಿಯೋನು ಮಾಡೋದು ಬೇಡ ಅನ್ನತ್ತಾರ ಅಂತೇಳಿ ಸೊ ವೀಡಿಯೋ ಮಾಡೋದಿಲ್ಲ. ಹಾವು ಮಾತ್ರ ಭಾಳ ಡೇಂಜರ್ ಐತೆ ಕಾಯಿಸೋದು. ಆದ್ರೆ ವಿಷ ತೆಗ್ದಿರ್ತಾರ, ಹಲ್ಲು ತೆಗ್ದಿರ್ತಾರ. ಹಚ್ಚಿಬಿಟ್ಟು ನಿನ್ಗೆ ಏನೇನು ಆಸೆ. ಸೊ ನಮ್ಮೂರು ಜಾತ್ರೆ ನೋಡೋದ್ರಲ್ಲಿ ಒಂದೇನೋ ಮಜಾ ನಮಗೆ. ನಮ್ಮೂರ್ ಜಾತ್ರೆ ನೋಡಿ ಬನ್ನಿ ಬಾಸ್, ಖುಷಿ. ಈ ಜಾತ್ರೆನ ನಾವು ಇನ್ನೂ ಅದ್ದೂರಿಯಾಗಿ ಮಾಡ್ತಿದ್ವಿ. ಯಾವಾಗ ಮಾಡ್ತಿದ್ವು? ಚಿಕ್ಕ ಮಕ್ಕಳಿದ್ದಾಗ 16 ಚಿಕ್ಕ ಮಕ್ಕಳು ಅಂತಂದ್ರೂ ಒಂದು 10 ಮಂದಿ ಒಳಗಿದ್ದಾಗ ಅವಾಗ ಮಾಡ್ತಿದ್ವು. ಏನು ಮಾಡೋದು, ಸ್ವಲ್ಪ ಜವಾಬ್ದಾರಿ ಬೀಳ್ತಾವಲ್ಲ ಅವಾಗ ಎಲ್ಲ ಸ್ವಲ್ಪ ಕಮ್ಮಿ ಆಗೈತಿ. ಇದು ಆಕ್ಚುಲಿ ಚೆನ್ನಾಗಿ 10 ಸಲ ಬರೋದು. ಇವಾಗ ಜಾತ್ರೆ ಮಾಡೋ ಇಂಟ್ರೆಸ್ಟೇ ಇಲ್ಲ. ಈಗ ಮನೆಗೆ ಹೋಗೋದು, ಈಗ ಮನೆಗೆ ಹೋಗಿ ಓಡಿ ಜಾತ್ರೆಗೆ ಬಂದ್ಬಿಡೋದು. ಇಷ್ಟೇ. ಸೊ ಗೈಸ್, ಈಗ ಮಂಗಾಯಿ ದೇವಿದ ಆದಮೇಲೆ ಈಗ ಇಲ್ಲೇ ಇಲ್ಲ ಯಲ್ಲಮ್ಮ ದೇವಿದ ಒಂದು ದೇವಸ್ಥಾನ ಐತಿ, ಅದು ಮಾಡತ್ತೀವಿ ಮತ್ತು ನಮಸ್ಕಾರ ಮಾಡತ್ತೀವಿ. ಸೊ ನೋಡ್ಬೋದು ಇಲ್ಲಿ ಹೋಗಿ ತೊಗೊಂಬರ್ತೀನಿ. ದೇವ್ರು ಬಂದು ನೋಡ್ರಿ ಮನ್ಯಾಗ ತರಲಿಕ್ಕೆ ನಮಸ್ಕಾರ. ಅದು ಯಾವ ದೇವ್ರ ನೋಡಿ, ಕೃಷ್ಣ ಅವರಿಗೆ ಒಳ್ಳೆ ಪ್ರಸಾದ ಸಿಗಿದೆ. ಅದು ನನಗೆ ಒಂದೇ ಬಾಳೆಹಣ್ಣು, ಆದರೆ ಕೃಷ್ಣನಿಗೆ 2 ಬಾಳೆಹಣ್ಣು ಅಂದರೆ ಮುಂದಿನ ವರ್ಷಕ್ಕೆ ಅವನಿಗೆ ಮದುವೆ ಆಗೋ ಸಾಧ್ಯತೆ ಇದೆ. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ನೋಡೋಣ. ಆದ್ರೆ ಇಲ್ಲ ಏನೋ ಒಂದು ಭಕ್ತಿಯಿಂದ ಇಸ್ಕೊಂಬರ್ಬೇಕು ಮತ್ತು ಮನ್ಯಾಗ ಹೋಗಿ ಒಯ್ಬೇಕು ಅಂತೇಳಿ ತೊಗೊಂಬಂದೈತಿ ಗಾಯ್ಸ್. ಈಗ ಬ್ಯಾಗ್ದಾಗ ಹಾಕೋತೀವಿ. ಮತ್ತು ತಮ್ಮೆಲ್ಲರಿಗೂ 2026 ಮಂಗಾಯಿ ಜಾತ್ರೆ ಆರ್ಥಿಕ ಶುಭಾಶಯಗಳು. ಮತ್ತು ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿ ಆಶೀರ್ವಾದ. ನಾ ಮಾತಾಡಿದ್ದು ಕೇಳಿಸಿದೆಯಲ್ವಾ? ನೀನು ಆ ಕಡೆ ಹೋಗಿದ್ದೀಯ, ಅವಾಗ ನಾ ಮಾತಾಡಿದ್ದು ಕೇಳಿಸಿದೆಯಲ್ವಾ? ಮೈಕ್ ಇಟ್ಟರೆ ಕೇಳಿಸ್ತಿದ್ದಿಲ್ಲ, ಕೇಳಿಸಲ್ಲ. ಇಲ್ಲ. ಸೊ ಗಾಯ್ಸ್, ನಮ್ಮ ಜಾತ್ರೆ ಸ್ಪೆಷಾಲಿಟಿ ಏನು ಗೊತ್ತಂದ್ರೆ, ಈ ಜಾತ್ರೆಯಲ್ಲಿ ಮಳೆನೇ ಒಂದು ಮತ್ತೆ ಛತ್ರಿನ ಹಿಡ್ಕೊಂಡು ನಿಲ್ಬೇಕು. ಅದು ಮಳೆಯಲ್ಲಿ, ಯಾಕಂದ್ರೆ ಜಾತ್ರೆಯಲ್ಲಿ ಒಂದು ಸ್ಪೆಷಲ್ ಏನಂತಂದ್ರೆ ಎಲ್ಲರೂ ಛತ್ರಿ ಹಿಡ್ಕೊಂಡೇ ಬರಬೇಕು. ಛತ್ರಿ ಹಿಡ್ಕೊಂಡು ಜಾಗಾಡ್ಕೊಂಡು ಬರಬೇಕು. ಯಾಕಂದ್ರೆ ನಮ್ಮ ಜಾತ್ರೆ ಆಗೋದು ಮಳೆಗಾಲದಲ್ಲಿ, ಅದು ಕೂಡ ಅದ್ದೂರಿಯಾಗಿ. ಇವಾಗ ಒಂದು ಕೃಷ್ಣ ಒಂದು ನಿಮಗೆ ತೋರಿಸ್ತಾನೆ ಗಾಡಿ. ಆ ಗಾಡಿ ನೋಡಿ ನೀವು ಜರ ಹೇಗಿದೆ ಅಂತ ನೋಡಿ. ಇಲ್ಲಿ ಒಂದು ಗಾಡಿ ಇದೆ. ಈ ಗಾಡಿ ಇಲ್ಲೂ ಮಳೆಯಲ್ಲಿ ಎಲೆಕ್ಟ್ರಿಕ್ ಗಾಡಿ ಇದೆ ಅನ್ಸುತ್ತೆ, ಅದ್ರ ಸಂಬಂಧ ಕವರ್ ಹಾಕ್ಯಾರ ನೋಡ್ರಿ. ಸೊ ಗಾಡಿ ಒಳಗೆ ಸಣ್ಣ ಮಕ್ಕಳಿಗೆಲ್ಲ ಆಟ ಆಡಕ್ಕೆ ಭಾಳ ಅಂದ್ರೆ ಭಾಳ. ಅದು ನಾವು ಸಣ್ಣಗಿರ್ತಾಗಿಂದ ಗಾಡಿ ಇಲ್ಲ, ಇವಾಗ ತಾನೇ ಬಂದಿರೋದು. ನಮಗೆ ಇಂಥ ಚಾನ್ಸ್ ಸಿಕ್ಕಿದ್ರೆ ನಾವು ಬಹು ಅಂತ ಹೋಗ್ತಿದ್ವು. ಆದ್ರೆ ನಮಗೆ ಸಿಕ್ಕಿಲ್ಲ. ನಮಗೆ ಎಲ್ಲ ಸಣ್ಣ ಗಾಡಿ ಕೈಯಲ್ಲಿ ತೊಗೊಂಡು ಬಾವು ಅಂತ ಶೆಲ್ಲಲ್ಲಿ ಹಾಕಿ, ಇಲ್ಲಂದ್ರೆ ಅದು ಹಿಡ್ಕೊಂಡು ಹೋಗ್ಬೇಕು ಹಿಂಗೆ. ಹೌದು, ಅದು ಹಿಡ್ಕೊಂಡು ಹೋಗ್ಬೇಕು. ಏನು ಮಾಡೋದು, ನಮ್ಮದೇ ಇನ್ನೂ ಜನ್ರೇಷನ್ ತುಂಬ ಇದೆ, ಬದಲಾಗ್ತದೆ, ಇನ್ನೂ ಬದಲಾಗ್ತದೆ. ನಾವು ಬದಲಾಗಬೇಕು, ಎಲ್ಲ ಬದಲಾಗ್ತದೆ. ಈ ಹುಡುಗನ ಕೇಳೋಣ. ಈ ಗಾಡಿ ಬಿಸ್ನೆಸ್ ಮಾಡ್ತಿರೋ ನೋಡ್ರಿ. ಇಲ್ಲಿ ಹುಡುಗ ಅದಾನ. ಕಿತ್ನಾ ಟಿಕೆಟ್ ಕಿತ್ನಾ ಇಸ್ಕಾ? 50 ರೂಪಾಯಿ. ಸೊ ಗಾಯ್ಸ್, ಆಡ್ತೀರ ಅಂದ್ರೆ 50 ರೂಪಾಯಿ ಇದೆ ನೋಡ್ರಿ ಟಿಕೆಟ್. ಜಾತ್ರಾ ಕೈಸಾ है? किधर जाते हैं जात्रे को? सभी जगह को जाते हैं. ಜೋರು ಬಂತು. ಇದೇನು ತುಂಬ ಆಶ್ಚರ್ಯವಾಗಿದೆ. ಈ ವರ್ಷ ಏನೋ ಬೇರೆ ಬಂದಿದೆ, ನಮಗೆ ಅಂತ ತಿಳಿತಾ ಇಲ್ಲ. ನೋಡೋಣ ಬನ್ನಿ. ಅಲ್ಲೆಲ್ಲ ಆಟದ ಸಾಮಾನು ಅದಾವ, ಅಲ್ಲಿ ನೋಡೋಣ ಅಂತ. ಆದ್ರೆ ಈ ಲೈನ್ ನೋಡ್ರಿ, ಇಲ್ಲಿ ಲೈನ್ ಐತ್ಲ, ಎಲ್ಲಿಂದ ಎಲ್ಲಿ ಮಠ ಐತೆ ನೋಡ್ರಿ, ಇದೆಲ್ಲ ಲೈನ್. ಸೊ ಇಲ್ಲಿಂದ ಅಲ್ಲಿ ಮಠ ಲೈನ್ ಐತೆ ನೋಡ್ರಿ ಗಾಯ್ಸ್. ಏನು ನೋಡ್ರಿ, ಸಖತ್ತಾಗಿ ಬರ್ತಾ ಇಲ್ಲ. ಇಲ್ಲಾಂದ್ರೆ ನಾವು ಹೋಗಿ ಎಲ್ಲರೂ ಸೈಡಿಗೆ ನಿಲ್ಬೇಕಾಗಿತ್ತು. ಅದು ಇಲ್ಲ, ನಿಲ್ಲಾಗಿಲ್ಲ, ಸರಿಯಾಗಿ ಜಾಗ ಇರಲ್ಲ. ಹೌದಿಲ್ಲ? ಹೌದು. ಸ್ವಲ್ಪ ಆಟದ ಸಾಮಾನು ಯಾವ್ಯಾವ ಬಂದಾವ, ಏನೇನು ಸಾಮಾನು ಬಂದಾವ ಅಂತೇಳಿ ನಾವು ಹೋಗಿ ಪಟ್ ಅಂತೇಳಿ ನೋಡೋಣ ಅಂತ. ಮತ್ತೆ ಆದಷ್ಟು ಬೇಗ ಎಡಿಟ್ ಮಾಡಿ ವಿಡಿಯೋ ಹಾಕೋದೈತಿ. ಮತ್ತೆ ಫ್ರೀಯಲ್ಲಿ ಕೊಡ್ತಾರಂತೆ ನಮಗೆ. ಏನು ಕೊಡ್ತಾರೆ ನೋಡಿ, ಅದು ಬಿಡು, ಬೇಡ ಬೇಡ, ನಮಗೆ ಬೇಡ. ಏನು ಮಾಡೋದು, ನಾವು ಮಳೆಯಲ್ಲಿ ತೊಯ್ತಾ ಇದ್ದೇವೆ. ಇವಾಗ ಏನು ಮಾಡೋದು, ಮಳೆಯಲ್ಲಿ ತೊಯ್ತಾ ಇದ್ದೀವಿ. ಗಾಯ್ಸ್, ಮಳೆ ಬರ್ತಾ ಇದೆ. ಕಾಲೆಲ್ಲ ರಾಡಿ ಆಗ್ತಾ ಇದೆ. ಅಯ್ಯೋ, ನಮ್ಮ ಪ್ಯಾಂಟ್ಗಳು ರಾಡಿ ಆಗ್ತಾ ಇದೆ. ಇಲ್ಲ, ನಮ್ಮ ಸ್ಕೂಲ್ ಫ್ರೆಂಡ್ ಬಸ್ಸು ಸಿಕ್ಕ ನೋಡ್ರಿ. ಬಸ್ಸು ಹೆಂಗದ ಅಂತ ಕೇಳೋನು. ಹೆಂಗದಪ್ಪ ಬಸ್ಸು? ಮಸ್ತ್ ಅದ. ಮತ್ತೆ ಬಾಡಿ ಎಲ್ಲ ಕಡಿಮೆ ಮಾಡ್ಕೊಂಡ್ಬಿಟ್ಟು ಹೆಂಗ? ಸೊ ಕೆಲ್ಸದ ಸಂಬಂಧ ಜಿಮ್ಮಿಗೆ ಹೋಗ್ತಿದ್ದ. ಜಿಮ್ಮಿಗೆ ಹೋಗಿ ಸ್ವಲ್ಪ ಸ್ವರ್ಗ ನೋಡ್ರಿ ನಮ್ಮ ದೋಸ್ತ. ಮತ್ತೆ ಯಾವಾಗ ಬಂದಿ? ಎಲ್ಲಿಂದ? ಜಾತ್ರೆಗೆ ಯಾವಾಗ ಬಂದು? ಈಗ ಬಂದೇವು. ಭಾಳ ಸಲ ಆಯ್ತು ನಾ ಬರಾಕತ್ತಿಲ್ಲ ಈಗ ಜಾತ್ರೆಗೆ. ಇನ್ನ ಸಣ್ಣ ನೋಡ್ರಿ, ಆಟ ಬಿಟ್ಟಿಲ್ಲ ಅನ್ಸತ್ತೆ. ಯಾವತ್ತೂ ಬಿಡ್ಬೇಡ್ರಿ, ನೀವು ಬಿಡ್ಬೇಡ್ರಿ. ಯಾಕೆ ಕೇಳಿದ್ನಿ, ಎಷ್ಟು ಸಲ ಬಂದಿ ಅಂತ. ಬರ್ತಿರ್ಬೇಕು, ನಾವು ಹೋಗ್ತಿರ್ಬೇಕು. ಜಾತ್ರೆಯಲ್ಲಿ ಏನೋ ಹುಡುಕಾಡಕತ್ತ. ಒಬ್ಬ ಬಂದಿವಿ, ಯಾರು ಕರ್ಕೊಂಡ್ಬಂದು ಫ್ಯಾಮಿಲಿ ಪೂರಾ ಫ್ಯಾಮಿಲಿ ಕರ್ಕೊಂಡ್ಬಂದ್ರಿ. ನಾವು ನೋಡಿದಾಗ ಇದೇನು ಮೊದಲು ಏನು ಇದು ನೋಡ್ರಿ, ಇತ್ತೀಚೆಗೆ ಇದೆಲ್ಲ ರೋಡ್ ಮಾಡ್ಯಾರ. ಸೊ ಅದು ಭಾಳ ಅಂದ್ರೆ ಭಾಳ ಚಲೋ ಆಗೈತೆ ನೋಡ್ರಿ ಗಾಯ್ಸ್. ಈಗ ಐತ್ಲ ನಾವು ಮಂಗಾಯಿ ದೇವಿದು ಮತ್ತು ನಮ್ಮ ಯಲ್ಲಮ್ಮ ದೇವಿದು ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡು ಮತ್ತೆ ಜಾತ್ರೆನ ಮುಂದೆ ನೋಡಕ್ಕೆ ಹೊಂಟೀವಿ. ಬನ್ನಿ ನೀವು ಕೂಡ ಇನ್ನೂ ಸ್ವಲ್ಪ ಜಾತ್ರೆ ಆ ಕಡೆ ಹೋಗಿ ನಿಮಗೆ ನಾನು ತೋರಿಸ್ತೀನಿ. ಆದರೆ 50 ರೂಪಾಯಿ ಒಂದು ಆಟ ಇಟ್ಟರೆ ಚೆನ್ನಾಗಿರ್ತದೆ. 50 ರೂಪಾಯಿ ಒಂದು ಇಡಲ್ಲ ಅವರು. ಯಾಕೆ ಹೇಳ?
50 ರೂಪಾಯಿಗೆ ಆಗಿರಿ ಅಂತ ಅವ್ರು ಬಾಡಿಗೆ ತೆಗಿಯೋಕ್ಕಾಗಲ್ಲ ಅಂತಾರೆ ಅವ್ರು ಇದು ಕೊಟ್ಟಿದ್ದು ಇದ್ರೊಳಗೆ ಆಗಲ್ಲ. ಎಲ್ಲಿ ಕುಂಡ್ರವ ಎಲ್ಲಿ ಹೋಗವ ಇದ್ರಾಗ ಐತ್ಲ ಇನ್ನೊಂದು ಟ್ಯಾಕ್ಟರ್ ತೊಗೊಂಬಂದು ಮಣ್ಣು ಆಗ್ಬೇಕು ಗಾಯ್ಸ್, ಅವಾಗ ಜಾತ್ರೆ ಸರಿಯಾಗಿ ಮಾಡೋಕ್ಕೆ ಸಾಧ್ಯ, ಇಲ್ಲಾಂದ್ರೆ ಆಗಲ್ಲ. ಬಂದ ಆಟದ ಬೋಟಿಂಗ್ ಐತಲ್ಲ, ಬೋಟಿಂಗ್ ಅಂತ ಸ್ಟಾರ್ಟ್ ಮಾಡಿದ್ದೈತಿ. ಮತ್ತು ಇದೊಂದು ಮತ್ತೆ ಗಾಯ್ಸ್ ಇಲ್ಲೊಂದು ಐತಿ, ಈ ರೀತಿ ಐತಿ ನೋಡ್ರಿ ಜಾತ್ರೆ ವೈಬ. ಇಲ್ಲಿ ಬಿಟ್ರೆ ಐತಲ್ಲ, ಮತ್ತು ಅಲ್ಲಿ ಬಸ್ ಸ್ಟಾಪ್ ಕಡೆನೂ ಅಲ್ಲಿ ಆಟದ ಸಾಮಾನು ಬಂದಿರ್ತಾವ, ಅಲ್ಲಿ ದೊಡ್ಡ ಆಟದ ಸಾಮಾನು ಹಾಕಿರ್ತಾರೆ, ಅಲ್ಲಿ ಹೋಗೋಣ ಮತ್ತು ಅದು ನೋಡೋಣ ಅಂತ. ಅದು ಹೋಗೋಕ್ಕಾಗಲ್ಲ, ಯಾಕಂದ್ರೆ ತುಂಬ ಗರ್ದಿ ಇದೆ. ಒಂದು ಲೈನ್ ಹೋಗಿ ಬರೋಣ ಪಟ್ ಅಂತೇಳಿ, ಏನಾಗಲ್ಲ. ನಮ್ಮ ವ್ಯೂವರ್ಸ್ ತೋರಿಸ್ಬೇಕಂದ್ರೆ ನಾವು ಹೋಗಲೇಬೇಕು. ಇದು ಆಕ್ಚುಲಿ ಚೆನ್ನಾಗಿ 20 ರೂಪಾಯಿ ಬಂದಿದ್ರೆ ನಡೀತದೆ. ಟಿಕೆಟ್ 100 ರೂಪೀಸ್ ಸೈಕಲ್. ಸೊ ಗಾಯ್ಸ್ ಜಾಯಿಂಟ್ ವೀಲ್ ಆಡ್ತೀರ ಅಂದ್ರೆ 100 ರೂಪೀಸ್ ಐತೆ ನೋಡ್ರಿ ಟಿಕೆಟ್. ಬಡ ಜನರು ಎಲ್ಲ ಏನು ಮಾಡಬೇಕಪ್ಪ? ಬಡ ಜನರು ಏನಿಲ್ಲ, ಸುಮ್ಮನೆ ನೋಡೋದು ಮತ್ತು ಒಂದು ಫೋಟೋ ತಗೊಂಡು ಸ್ಟೇಟಸ್ ಹಾಕೋದು, ಅಷ್ಟೇ ಅಷ್ಟೇ ಅಷ್ಟೇ. ಜಾತ್ರೆ ಒಳಗೆ ನೋಡ್ಬೋದು. ನಮ್ಮ ಹುಡುಗರೆಲ್ಲ ಬರ್ತಿರ್ತಾರ ಮತ್ತು ಮಜಾ ಮಾಡ್ತಿರ್ತಾರ. ಎಲ್ಲ ಜಾತ್ರೆ ಹೆಂಗೈತಿ? ಪವರ್ಫುಲ್ ಐತ್ರಿ ನಮ್ಮ ಜಾತ್ರೆ. ವಡಗಾವ್ ಜಾತ್ರೆ ಬಂದ್ರಿ, ಬೆಂಕಿ ಐತ್ರಿ, ಬೆಂಕಿ ಜಾತ್ರೆ ಐತಂದ್ರಿ. ಪ್ರತಿ ವರ್ಷ ಬರ್ತೀರಿ? ಎಲ್ಲಿ ಇರ್ತೀರಿ ನೀವು? ನಾವೆಲ್ಲ ವಡಗಾವ್ದಾಗ ಇರ್ತೇವೆ ರೀ. ಹೊರಗೋದಾಗ. ಓಕೆ. ಮತ್ತು ಈ ಜಾತ್ರೆ ಏನೇನು ಮಾಡತ್ರಿ, ಏನೇನು ತೊಗೊಳತ್ರಿ? ಇಲ್ಲಿ ಈಗ ತಗೋತೇವ್ರಿ, ನಮ್ಮ ಲವರ್ ಗಿಫ್ಟ್ ಕೊಡ್ತೇವ್ರಿ, ಒಂದು ಮಸ್ತ್ ಆಗುತ್ತೆ. कमाल कर दिया आपने कितने टैलेंटेड है आप ಕೊಡ್ತೇವ್ರಿ ಮತ್ತು ಒಂದು ಸ್ವಲ್ಪ ಜೋಕಾಲಿನ ಕೊಡ್ತೇವ್ರಿ, ಮಜಾ ಮಾಡ್ತೇವ್ರಿ. ಜೈ ಶ್ರೀರಾಮ್. ನೋಡ್ಬೋದು ನಮ್ಮ ಬೆಳಗಾವಿ ವಡಗಾವಿ ಜಾತ್ರೆ ಹೆಂಗೆ ನಡೆಯತ್ತೆ ಅಂತೇಳಿ. ಭಾಳ ಅಂದ್ರೆ ಭಾಳ ಅದ್ಭುತ ನಡೆಯತೈತಿ. ಇವ್ರು ಇಂಥ ಇದ್ರಾಗೂ ಗಾಡಿ ತೊಗೊಂಬಂದಿರ್ತಾರೆ ನೋಡ್ರಿ. ಇಂಥದ್ರಾಗ ಗಾಡಿ ತೊಗೊಂಬಂದ್ರೆ ಭಾಳ ತೊಂದರೆ ಆಗ್ತೈತಿ. ಅಷ್ಟಾದರೂ ಏನು ಮಾಡಕ್ಕೆ ಬರಲ್ಲ. ಇಲ್ಲದಾನ ನಮ್ಮ ಯೋಗೇಶ್ ಬ್ರೋ, ನಮ್ಮ ಯೋಗೇಶ್ ಬ್ರೋನು ಸಿಗ್ಯಾರ ನೋಡ್ರಿ. ಹೆಲೋ ಬ್ಲಾಗರ್. ಸೊ ಬನ್ನಿ ಗಾಯ್ಸ್, ನಾವು ಇನ್ನೂ ಹೋಗಿ ಮುಂದೆ ಐತಲ್ಲ ಜಾತ್ರೆ ನೋಡೋಣ ಅಂತ. ಸೊ ನೋಡ್ಬೋದು ಜಾತ್ರೆದಾಗ ಏನೇನು ಬಂದಿದೆ ಅಂತೇಳಿ. ಇಂಥ ಗಾಡಿ ನಿಜವಾಗೂ ತೊಗೋಬೇಕು ನಾವು. ಏನದ ಗಾಯ್ಸ್, ಇಲ್ಲಿ ಡೂಪ್ಲಿಕೇಟ್ ಹಾವೈತೆ ನೋಡ್ರಿ. ಅದರಲ್ಲಿ ಹಂಗೆ ಮೇಲೆ ಆಗಿರೋ ಎದುರ್ತೀರಿ. ಸೊ ಗಾಯ್ಸ್ ಇಲ್ಲೊಂದು ಹಾವು ಒಂದು ಐತೆ ನೋಡ್ರಿ. ಸೊ ಆಗಲೇ ಒರಿಜಿನಲ್ ಹಾವು ನೋಡಿದ್ವಿ, ಈಗ ಡೂಪ್ಲಿಕೇಟ್ ಹಾವು ನೋಡೋದು. ಓಕೆ, ನೋಡ್ಬೋದು ಈ ರೀತಿ ಐತಿ. ಸೊ ಈ ರೀತಿ ಎಲ್ಲ ಸಾಮಾನು ಬಂದಾವ ನೋಡ್ರಿ ನಮ್ಮ ಜಾತ್ರೆಯಾಗ. ಮತ್ತು ಇಲ್ಲೆಲ್ಲ ಫೋನ್ ಕವರ್ದು ಐತಿ. ಬನ್ನಿ ಹಂಗೆ ಹೋಗಿ ಮುಂದೆ ನೋಡೋಣ ಅಂತ ನಾವು. ಇಲ್ಲಿ ನೋಡ್ರಿ ಮನೆ ಪಾತ್ರೆ ಎಲ್ಲ ಭಾಳ ಗದ್ದಲಾಗ್ತೈತಿ. ಬರ್ತಾ ಇದೇನಿಲ್ಲ, ಏನು ಅನ್ಸೋತಿನ ಭಾಳ ಅಂದ್ರೆ ಭಾಳ ಗದ್ದಲಾಗೋದೈತಿ. ಸೊ ಸದ್ಯದ್ರಾಗೆಲ್ಲ ಮನ್ಯಾಗ ಚಿಕನ್ ಮಟನ್ ಮಾಡಿರ್ತಾರೆ. ಸೊ ಚಿಕನ್ ಮಟನ್ ಎಲ್ಲ ಊಟ ಮಾಡ್ಕೊಂಡು ಬಂದಿರ್ತಾರೆ. ಮತ್ತು ಇಲ್ಲ ಈ ಜಾತ್ರೆ ಒಳಗೆ ಪ್ರತಿಯೊಬ್ಬರ ಮನೆಗೂ ಬೇಡ್ಕೊಂಡ್ರೆ ಐತಲ್ಲ, ಕುರಿ ಕೋಳಿ ಕೈಯುವಂಥ ಒಂದು ಪದ್ಧತಿನೂ ಐತಿ. ಮತ್ತು ಇಲ್ಲ ಅದ್ರಿಗಿಂತ ಮುಂಚೆ ಐತಲ್ಲ ಒಂದು 4 ವಾರ ಐತಲ್ಲ ಚಿಕನ್ ನಾನ್ ವೆಜ್ ತಿನ್ನಲ್ಲ. ಆಮೇಲೆ ಐತಲ್ಲ ಈ ಜಾತ್ರೆ ಆಗಿರ್ತೈತೆ ಅವಾಗ ಕುರಿ ಎಲ್ಲ ಕೊಯ್ದು. ಸೊ ಆ ರೀತಿ ಒಂದು ಸಂಭ್ರಮ ಆಚರಣೆ ಮಾಡ್ತಾರೆ. ಅದು ಕೂಡ ಒಂದು ಸ್ಪೆಷಲ್. ಯಾಕಂದ್ರೆ ನಾನು ಈ ಜಾತ್ರೆ ಸಂಬಂಧ ಚಿಕನ್ ಮಟನ್ ತಿಂದಿರಲ್ಲ 4 ವಾರ ಮಟ. ಬೇಕಾದ್ರೆ ತತ್ತಿ ಎಲ್ಲ ಅಷ್ಟೇ ಏನಾರ ತಿಂದಿರ್ತೀವಿ. ಸೊ ಈಗ ಒಂದು ಸ್ವಲ್ಪ ಗದ್ಲಿಂದ ಹೊರಗೆ ಬಂದು ನೋಡ್ರಿ ನಾವು. ಜಾತ್ರೆ ಮಾತ್ರ ಫುಲ್ ಅದ್ದೂರಿಯಾಗಿ ನಡೆಯೋದೈತಿ. ಇಲ್ಲಿ ಆಟೋ ಸಾಮಾನು ಅದಾವೆ. ಇಲ್ಲಿ ಜಾಯಿಂಟ್ ವೀಲ್ ತಿರುಗಾಡತೈತಿ ನೋಡ್ರಿ ಇದು. ಸೊ ನೋಡ್ಬೋದು ಎಲ್ಲ ಹುಡುಗಿಯರು ಎಲ್ಲರೂ ಬಂದಾರ. ಅದೇನೋ ಡೇಂಜರ್ ಐತಪ್ಪ, ಅದೆಲ್ಲ ಮನುಷ್ಯ ಹತ್ತ ಮೇಲೆ ಅಂಟ್ಕೊಂಡ್ಬಿಡ್ತಾನದ. ಸೊ ಅದು ಅಡುಗೆ ತಿರುಗಾಡೋದು. ಈಗ ಮಳೆ ಒಂದು ಸ್ವಲ್ಪ ಸ್ಟಾರ್ಟ್ ಆದ. ಸಿನ್ನಾಗೆಲ್ಲ ಬಂದಿದೆ ನೋಡ್ರಿ. ಇಲ್ಲಿ ಗೋಬಿ ಮಂಚೂರಿ, ನೂಡಲ್ಸ್ ಇದೆಲ್ಲ ಐತಿ. ಮತ್ತು ನೋಡ್ರಿ ವಡಾಪಾವ್ ಐತಿ. ಛತ್ರಿ ತೆಗಿ, ಬೇಗ ತೆಗಿ, ಮಳೆ ಬಂತು. ಮಾಡ್ಬೇಕು ಅನ್ನೋನು ತಿರುಗಿ ಮನುಷ್ಯ ಚಕ್ಕರ್ ಬಂತು ನೋಡ್ರಿ. ಇದೇನಿದೆ ಸ್ವೀಟ್ ಕಾರ್ನ್. ಸೊ ಬಿಸಿ ಸ್ವೀಟ್ ಕಾರ್ನ್ ಅದ ನೋಡ್ರಿ. ವಾವ್, ಸ್ಮೆಲ್ಲು ಚಲೋ ಐತಿ ಸ್ವೀಟ್ ಕಾರ್ನ್. ಮಸ್ತ್ ಐತಿ ಇದು. ನಾವು ಐತ್ಲಾ ಜಾತ್ರೆ ಒಳಗೆ ಅಡ್ಡಾಡತ್ತೀವಿ. ಇವ್ ನೋಡ್ರಿ ಸೈಕಲ್ ತೊಗೊಂಡು ಗಾಯ್ಸ್ ಬನ್ನಿ ಅಲ್ಲಿ ಮೇಲೆ ಒಂದು ಸ್ವಲ್ಪ ನೋಡ್ರಿ ಹೆಂಗೆ ಮೇಲೆ ಬರೋದಿದೆ.
ಭಾಳ ಕೆಟ್ಟಿದ್ದಿತ್ತು. ಅಲ್ಲಿ ಮ್ಯಾಲೆ ಹೋದ್ಮೇಲೆ ಭಾಳ ತ್ರಾಸ ಆಗ್ತೈತಿ, ಚಕ್ರ ಬರೋದು ಆಗ್ತೈತಿ, ಒಂಥರ ಜೀವ ಕೈಯಾಗ ಬಂದಾಗ ಆಗ್ತೈತಿ. ಆ ಕ್ಲಿಪ್ಪು ಹಾಕಿರ್ತೀವಿ ನೋಡ್ರಿ. ಹೋಗಿ ಸಾಯ್ತಾ ಇದ್ದೀನಿ ಅನಿಸುತ್ತೆ. ಮತ್ತೆ ನನ್ನ ಕೈಯಲ್ಲಿ ಜೀವ ಬರ್ತಾ ಇದೆ ಸ್ನೇಹಿತರೆ. ಅದ್ರ ಸಂಬಂಧ ಈಗೇನು ಆಡಕ್ಕೆ ಹೋಗಲ್ಲ, ಬರೀ ತೋರಿಸೋದಷ್ಟು ಮಾಡ್ತೀನ. ಅಲ್ಲಿ ಮೊನ್ನೆ ಇಲ್ಲ ಅದೇನು ರ್ಯಾಂಬೋ ಏನೋ ಬಂದಿಲ್ಲ ಟಿಕೆಟ್ ಗ್ರೌಂಡ್ದಾಗ, ಅವಾಗೂ ಆಡಿನ, ಅವಾಗೂ ಭಾಳ ತ್ರಾಸಾಗೈತಿ. ನೋಡ್ಬೋದು ಇವ್ರು ನೋಡತ್ತಾರ ಬರಲ್ಲ, ಎಲ್ಲ ಚೆಕ್ ಮಾಡಿ ಆಗಿರ್ತಾರ ಅವ್ರು. ಎಷ್ಟು ವಯಸ್ಸು? 16. ಸೊ ನೋಡ್ರಿ ಗಾಯ್ಸ್, ಈಗ ಈ ಏಜ್ ಒಳಗೆಲ್ಲ ಜಾತ್ರೆ ಮೇಲೆ 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 ಬರ್ತೀವಿ. ಒಂದು 2, 3, 4 ಸಲ ದಿನಕ್ಕೆ ಐತ್ಲ ಬಂದು ಹೋಗ್ತೀನಿ. ಆದರೆ ಈ ಟೈಮ್ದಾಗಿಲ್ಲ, ಇಷ್ಟು ಸಣ್ಣ ಇದ್ದಿಲ್ಲ, 16ನೇ ವಯಸ್ಸು 15ನೇ ವಯಸ್ಸಾಗ ಇರ್ತಿಲ್ಲ. ಭಾಳ ಅಂದ್ರೆ ಭಾಳ ಮಜಾ ಬರ್ತಿದೆ ಆಟ ಆಡೋಕೆ. ಸೊ ಅವಾಗಿರೋ ಕ್ರೇಜ್ ಈಗಿರಲ್ಲ. ಆದರೂ ನಮ್ಮ ಹುಡುಗ ನೋಡ್ರಿ ಇಲ್ಲಿ ಜಾತ್ರೆ ಬಂದು ಎಂಜಾಯ್ ಮಾಡತ್ತ, ನಾವು ಎಂಜಾಯ್ ಮಾಡಲಿ. ಸೊ ಈಗ ಐತಿ, ಎಷ್ಟು ಸಲ ಬರ್ತೀವಿ, ಏನು ಮಾಡ್ತೀವಿ, ಮಜಾ ಮಾಡ. ಇಲ್ಲೆಲ್ಲ ಆಟದ ಸಾಮಾನೆಲ್ಲ ಅವೆಲ್ಲ ಜೈಂಟ್ ವೀಲ್ ಎಲ್ಲ ನೋಡ್ಕೊಂಬಂದು ಮತ್ತೆ ಇಲ್ಲ ಇಲ್ಲೊಂದು ಸ್ವಲ್ಪ ಒಳಗೆ ಹೋಗೋನು. ಇಲ್ಲಿ ಗಾಗಲ್ ಬೆಟ್ಲ ಎಲ್ಲ ಬಂದವ. ನಮ್ಮ ರೋಹಿತ್ ಬೇಡ ಅನ್ನತಾನ, ಅಷ್ಟಾದ್ರೂ ಹಂಗೈತ್ಲ, ನಾ ಕರ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ. ಅಲ್ಲಿ ಒಂದು ರೌಂಡ್ ಅದೊಂದು ಸ್ವಲ್ಪ ನೋಡ್ಕೊಂಡು ಹೋಗ್ಬಿಡೋಣ ಅಂತ. ಸೊ ಗಾಯ್ಸ್ ಬನ್ನಿ, ನೋಡ್ಬೋದು ಇಲ್ಲೂ ಕಡೆ ಎಲ್ಲ ಸಾಮಾನು ಬಂದಾವ. ಸೊ ಇದು ಕೂಡ ನೋಡುವಂಥದ್ದು ಒಂದು ಮಜಾ ಬೇರೆ. ನೋಡ್ಬೋದು ಇಲ್ಲೆಲ್ಲ ಲೇಡೀಸ್ ಐಟಮ್ ಎಲ್ಲ ಭಾಳ ಅದಾವ ನೋಡ್ರಿ. ಸೊ ಹಿಂಗದಾವ. ಮತ್ತು ಇದು ಮೊಬೈಲಾಗ ಕವರ್ ಇವ ಬಂದಾವ. ಸೊ ಇಲ್ಲೇನು ಜಾಸ್ತಿ ಏನಿಲ್ಲ, ಆದ್ರೆ ಏನಿಲ್ಲ ಇಲ್ಲಿ ಅಲ್ಲೆಲ್ಲ ಹೆಣ್ಮಕ್ಳು ಭಾಳ ನಿಂತಾರಂದ್ರೆ ಅವ್ರ ಮನೆ ಸಾಮಾನು ಅದಾವ. ಜಾತ್ರೆ ಹೆಂಗೆ ನಡೆಯತ್ತಿಂದ ಮಸ್ತ್ ಐತಿ. ಕೇಸಿನ್ ಕನ್ನಡ ಅಂತ ಐತಿ, ನೀವು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ರಿ. ಕೇಸಿನ್ ಕನ್ನಡ ಅಂತ ಐತಿ ನೋಡ್ರಿ. ಓಕೆ, ಜಾತ್ರೆ ಚಲೋ ನಡೆದೈತ್ಲ. ಇದ ವಯಸ್ಸು ಐತಿ, ಇದ ವಯಸ್ಸೊಳಗೆ ಮಸ್ತ್ ಬಗ್ಗೆ ಜಾತ್ರೆ ಅನ್ನೋದು ಚಿಂದಿ ಚಿತ್ರಾನ್ನ ಮಾಡಿಬಿಡ್ರಿ. ಏನೇ ನೋಡ್ರಿ ಈಗ ಏನು ಹುಡುಗಿಯರು ಏನು ಮಾಡತ್ರ ಆದರೂ ಇಲ್ಲ, ನಮ್ಮ ಕರ್ತವ್ಯ ನಿಮ್ಗೆ ಈ ವರ್ಷ ಜಾತ್ರೆ ಒಂದು ಸ್ವಲ್ಪ ತೋರಿಸ್ಬೇಕಂತ ಹೇಳಿತ್ತು. ಭಾಳ ವರ್ಷ ಅಂದರೆ 2 ವರ್ಷದ ಜಾತ್ರೆ ನಾವು ಗ್ಯಾಪ್ ಮಾಡಿದ್ದು ಹಾಕಿದ್ದಿಲ್ಲ. ಒಂದು 5-6 ದಿನ ಇರ್ತೈತೆ ಜಾತ್ರೆ. ಸೊ ಬರ್ರಿ ಜಾತ್ರೆ ನೋಡ್ಕೊಂಡು ಹೋಗ್ರಿ ಮತ್ತು ಎಂಜಾಯ್ ಮಾಡಿ ಹೋಗ್ರಿ. ಮತ್ತು ಮಂಗಾಯಿ ದೇವಿದ ಆಶೀರ್ವಾದ ಹೋಗ್ರಿ. ಮತ್ತು ಇದೆ ಅಂತ ಅದು ನೋಡ್ಕೊಂಡು ಬಂದೀವಿ. ಹೌದು, ಆಟಗಳನ್ನು ಕೂಡ ನೋಡ್ಕೊಂಡು ಬಂದಿದ್ದೀವಿ. ಹಾಗೆ ಜನರು ಎಷ್ಟಿದ್ದಾರೆ ಅಂತ ಅದು ಕೂಡ ನೋಡಿದ್ವಿ. ನಾವು ವ್ಲಾಗ್ದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಟೇಕ್ ಕೇರ್, ಲವ್ ಯು.